ಬಾನಂಗಳದಲ್ಲಿ ಬಾನಾಡಿಯಂತೆ ಹಾರಾಡಿದ್ವು ಏರೋಪ್ಲೇನ್. ಗಗನದೆತ್ತರ ಚಿಮ್ಮುತ್ತಾ ಮೂಡಿಸಿದ್ವು ರಂಗುರಂಗಿನ ಡಿಸೈನ್. ನೋಡುಗರಿಗಂತೂ ಕ್ಷಣ ಕ್ಷಣಕ್ಕೂ ಥ್ರಿಲ್ಲಿಂಗ್. ಇದುವೇ ಈ 2017ರ ಏರ್ ಶೋದ 2ನೇ ದಿನದ ಝಲಕ್. ಆಕಾಶದಲ್ಲಿ ರಂಗೇರಿಸಿದ ಲೋಹದ ಹಕ್ಕಿಗಳು, ಫಾರಿನ್ ಯೋಧರ ಸಾಹಸಕ್ಕೆ ಮೂಕ ವಿಸ್ಮಿತರಾದ ಜನ, ಯುದ್ಧ ವಿಮಾನಗಳ ಬಗೆ ಬಗೆಯ ನರ್ತನಕ್ಕೆ ಪ್ರೇಕ್ಷಕರ ಚಪ್ಪಾಳೆಯ ಸುರಿಮಳೆ. ಹೌದು, ಗಾರ್ಡನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆಯಿಂದ ಆರಂಭವಾಗಿರೋ ಏರೋ ಇಂಡಿಯಾ 2017 ಶೋ ಪ್ರೇಕ್ಷಕರನ್ನ ಮೂಕ ವಿಸ್ಮಿತರನ್ನಾಗಿಸುತ್ತದೆ. ಬಾನಾಡಿಗಳಂತೆ ಗಗನದೆತ್ತರ ಹಾರಾಡ್ತಾ ಇರುವ ವಿಮಾನಗಳು ಎಲ್ಲರನ್ನೂ ಹುಬ್ಬೇರುವಂತೆ ಮಾಡ್ತಿವೆ. ಇವತ್ತು ನಡೆದ ಶೋನಲ್ಲಿ ಭಾರತೀಯ ವಾಯುಸೇನೆಯ ಸೂರ್ಯಕಿರಣ್ ಏರೋಬಾಟಿಕ್ ತಂಡ, ಯುಕೆಯ ಎವೋಸ್ಕವೋ ಏರೋಬಾಟಿಕ್ ತಂಡ ಏರೋಬಾಟಿಕ್ಸ್ ನಡೆಸಿದ್ವು. ಇನ್ನು HAL ದೇಸಿ ನಿರ್ಮಿತ ಅಡ್ವಾನ್ಸ್ ಹಾಕ್ಎಂಕೆ 132 ಹಾಕಾಯ್ ಹೆಲಿಕಾಪ್ಟರ್, ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್, ಲೈಟ್ ಕಾಂಬ್ಯಾಟ್ ಜಾಗ್ವಾರ್, ಮಿರಾಜ್, ALHMK ಧ್ರುವ ಮತ್ತು MK4 ರುದ್ರ ಹೆಲಿಕಾಪ್ಟರ್ಸ್ ಹಾರಾಟ ನಡೆಸಿ ಪ್ರೇಕ್ಷಕರನ್ನ ಬೆರಗಾಗುವಂತೆ ಮಾಡಿದ್ವು. ತೇಜಸ್, ರಫೇಲ್, ವಿಲ್ಲಿ ಹ್ಯಾಕೆಟ್, ಸಾರಂಗ್, ಗ್ರಿಪನ್ ಹಾಗೂ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಭಾಗಿಯಾಗಿದ್ದ ಹೆಲಿಕಾಪ್ಟರ್ಗಳು ಕೂಡ ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶಿಸಿದ್ವು. ಇನ್ನು ಬಾನಂಗಳದಲ್ಲಿ ರಂಗೋಲಿ ಮೂಡಿದ ಅನುಭವ, ದೇಶದ ಹೆಮ್ಮೆಯ ಸಾರಂಗ್ ಆಕಾಶದಲ್ಲಿ ಮೂಡಿಸಿದ ಚಿತ್ತಾರ ಜನಮನ ಗೆಲ್ತು. ಇನ್ನು ಭಾರತೀಯ ವಾಯುಸೇನೆಯ ಸೂರ್ಯಕಿರಣ ಗಗನದಲ್ಲಿ ಬಿಡಿಸಿದ ಚಿತ್ತಾರ ಮನಮೋಹಕವಾಗಿತ್ತು. ಅಲ್ಲದೆ ಅಮೆರಿಕದ ಸೈನಿಕರು ನಡೆಸಿದ ಸಾಹಸ ಪ್ರದರ್ಶನ ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿತು. 8 ಜನ ಯೋಧರ ತಂಡ ಏರ್ಕ್ರಾಫ್ಟ್ನೊಂದಿಗೆ ಆಕಾಶಕ್ಕೆ ಚಿಮ್ಮಿದ್ರು. ಬಾನಂಗಳಕ್ಕೆ ಜಿಗಿತಾ ಇದ್ದಂತೆ ಕೆಲವೇ ಕ್ಷಣದಲ್ಲಿ ಏರ್ಕ್ರಾಫ್ಟ್ ಕಣ್ಮರೆಯಾಗಿತ್ತು. ಬಳಿಕ ನೋಡ್ತಾ ಇದ್ದಂತೆ 8 ಯೋಧರು ಪ್ಯಾರಾಚೂಟ್ ಮೂಲಕ ಭೂಮಿಗೆ ಬಂದಿಳಿದಿದ್ರು. ತುಂಬ ಚೆನ್ನಾಗಿದೆ ಶೋ. ಆಲ್ಮೋಸ್ಟ್ ಎವ್ರಿ ಟೈಮ್ ಬಂದೇ ಬರ್ತೀನಿ ಇಲ್ಲಿಗೆ ಏರ್ ಶೋ ನೋಡೋಕ್ಕೆ. ಈ ಸತಿ ಇವನಿಗೆ ತೋರಿಸೋಣ ಅಂತ ಕರ್ಕೊಂಬಂದೆ. ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ. ಹೋಗಿದ್ದ ಪ್ಲೇನ್ಗೆಲ್ಲ ಶೂಟ್ ಮಾಡ್ತಾ ಇದ್ದಾನೆ. ಚೆನ್ನಾಗಿದೆ. ಸ್ವಲ್ಪ ಆರ್ಗನೈಸೇಷನ್ ಚೆನ್ನಾಗಿದೆ ಶೋ, ಬಟ್ ಆದರೆ ಸ್ವಲ್ಪ ಗೇಟ್ ಅದೆಲ್ಲ ಹುಡುಕೋದೆಲ್ಲ ತುಂಬ ಪ್ರಾಬ್ಲಮ್ ಆಯಿತು. ಎಲ್ಲ ಕಡೆ ಸುತ್ತಿದ್ದಾಯಿತು ತುಂಬ. ಇನ್ನು ಈ ಬಾರಿಯ ಏರೋ ಶೋನ ರಿಲಯನ್ಸ್ ಗ್ರೂಪ್ನ ಅನಿಲ್ ಅಂಬಾನಿ ಕೂಡ ಕಣ್ತುಂಬಿಕೊಂಡ್ರು. ಅಲ್ಲದೆ ರಿಲಯನ್ಸ್ ಡಿಫೆನ್ಸ್ ಲಿಮಿಟೆಡ್ ಕಂಪನಿಗಾಗಿ ಫ್ರಾನ್ಸ್ನ 36 ರಫೇಲ್ ಯುದ್ಧ ವಿಮಾನ ಖರೀದಿಗೆ ಒಡಂಬಡಿಕೆ ಮಾಡಿಕೊಂಡ್ರು. ಇದೇ ವೇಳೆ HAL ತನ್ನ ಕಾರ್ಯಕ್ಷಮತೆ ಬಗ್ಗೆ ಕೂಡ ತಿಳಿಸಿತು. I don't have to my knowledge that government has selected Reliance as an offset partner. ದೇಶದಲ್ಲಿ ಅತ್ಯಾಧುನಿಕ ಹಗುರ ಯುದ್ಧ ವಿಮಾನ ತಯಾರಿಕೆಗೆ ಒಪ್ಪಂದ ನಡೆದಿದೆ. HALನಿಂದ ಉತ್ತಮ ವಿನ್ಯಾಸದ ಒಟ್ಟು 17 ಬಗೆಯ ವಿಮಾನಗಳನ್ನು ಡೆವಲಪ್ಮೆಂಟ್ ಮಾಡಲಾಗ್ತಿದೆ. ರಷ್ಯಾದ ಜೊತೆ ವಿಮಾನ ಖರೀದಿಗಾಗಿ ಸರಣಿ ಒಪ್ಪಂದ ಮಾಡಿಕೊಳ್ಳಲಾಗ್ತಿದೆ. ಹಗುರ ಯುದ್ಧ ವಿಮಾನ ಮಾರ್ಕ್ 1A 83 ತಯಾರಿಕೆಗೆ ಭಾರತೀಯ ವಾಯುಪಡೆಯಿಂದ ಬೇಡಿಕೆ ಬಂದಿದೆ. ಈಗಾಗಲೇ 40 ಮಾರ್ಕ್ 1 ಯುದ್ಧ ವಿಮಾನ ತಯಾರಿಸಲಾಗ್ತಿದೆ. ಸುಧಾರಿತ ಲಘು ಯುದ್ಧ ವಿಮಾನಕ್ಕೆ ಭಾರಿ ಬೇಡಿಕೆ ಬಂದಿದೆ. ಮುಂದಿನ ತಿಂಗಳು ಇದೇ HAL ಸೇನಾಪಡೆಗಳ ಜೊತೆ ಒಡಂಬಡಿಕೆ ಮಾಡಿಕೊಳ್ಳಲಾಗ್ತಿದೆ. None in HAL would be worried about it. ಒಟ್ಟಾರೆ 2ನೇ ದಿನದ ಏರ್ ಶೋನಲ್ಲಿ ಬಲಿಷ್ಠ ಸಮರ ವಿಮಾನಗಳು ಆಕಾಶದಲ್ಲಿ ತಮ್ಮ ವಿಭಿನ್ನ ಸಾಮರ್ಥ್ಯ ಪ್ರದರ್ಶಿಸಿದ್ವು. ಇನ್ನು ಬೆಳಗ್ಗೆ 10 ಗಂಟೆಯಿಂದ ಆರಂಭವಾದ ಏರ್ ಶೋಗೆ ಜನಸಾಗರವೇ ಹರಿದು ಬಂತು. ಬಿಸಿಲನ್ನು ಲೆಕ್ಕಿಸದೆ ವೈಮಾನಿಕ ಪ್ರದರ್ಶನವನ್ನ ಸಾವಿರಾರು ಜನ ಕಣ್ತುಂಬಿಕೊಂಡ್ರು. ಪ್ರಮೋದ್ ಮತ್ತು ಪವನ್, TV9 ಬೆಂಗಳೂರು.